ನೀಲನಭಕ್ಕೆ ನೂಲಏಣಿ ಭಾಗ 35. ಶಿಶಿರಾಳ ಕಣ್ಣೀರಿಗೆ ಕರಗದೆ ಅವಳನ್ನು ಮನೆಗೆ ಎಳೆತಂದಿದ್ದರು ಗಂಗಾಧರ್. ಅವಳ ಅಪ್ಪಾಜಿ ಅವಳೊಂದಿಗೆ ಇಷ್ಟು ಹೊರಟಾಗಿ ನಡೆದುಕೊಂಡಿರುವುದು ಇದೇ ಮೊದಲು. ಬಹಳವೇ ಹೆದರಿ ಹೋಗಿದ್ದಳು ಹುಡುಗಿ. ತನ್ನದೇನೂ ತಪ್ಪಿಲ್ಲವೆಂದು ಪರಿಪರಿಯಾಗಿ ಹೇಳಿ ಕಣ್ಣೀರಿಟ್ಟರೂ ಅವರು ನಂಬಲಿಲ್ಲ. ಅವರ ನಂಬಿಕೆಗೆ ದೊಡ್ಡ ಪೆಟ್ಟು ಬಿದ್ದಿತ್ತಲ್ಲ. ಅದಕ್ಕೆ ಇಂಬು ನೀಡುವಂತೆ ಶಿಶಿರ ಅಮಾತ್ಯನೊಂದಿಗೆ ಕಾರಿನಲ್ಲಿ ಬಂದದ್ದು, ಮಾನ್ಯ ಸುಳ್ಳು ಹೇಳಿದ್ದು, ಒಟ್ಟಾರೆ ಮಗಳನ್ನೇ ತಪ್ಪಿತಸ್ಥೆ ಎಂದು ತೀರ್ಮಾನಿಸಿಬಿಟ್ಟಿದ್ದರು. ರೀ, ಏನಾಯ್ತು? ಮಗಳನ್ನು ಎಳೆತಂದು ಸೋಫಾದ ಮೇಲೆ ತಳ್ಳಿದ ಪತಿಯನ್ನು ಕಂಡು ಆತಂಕದಿಂದ ಕೇಳಿದರು ಗಿರಿಜಾ. ನಿನ್ನ ಮಗಳ ಬಾಯಿಂದಲೇ ಕೇಳು, ಏನಾಯ್ತು ಅಂತ ಸಿಟ್ಟಿನಿಂದ ದುಮುಗುಡುತ್ತಿದ್ದರು ಗಂಗಾಧರ್. ಅಮ್ಮ, ನಾನೇನು ಮಾಡಿಲ್ಲ ಅಮ್ಮ ಎಂದು ಮತ್ತೆ ಅಳಲು ಶುರುವಿಟ್ಟಳು ಶಿಶಿರ. ಸಾಕು, ಮುಚ್ಚು ಬಾಯಿ. ಗಿರಿಜಾ, ಇನ್ಮುಂದೆ ಇವಳು ಕಾಲೇಜಿಗೆ ಹೋಗುವ ಅವಶ್ಯಕತೆ ಇಲ್ಲ. ಮನೆಯಲ್ಲಿಯೇ ಬಿದ್ದಿರಲಿ. ಆದಷ್ಟು ಬೇಗ ಮದುವೆ ಮಾಡಿ ಕಳಿಸೋಣ. ನಾವಂತೂ ಓದಲಿಲ್ಲ, ನಮ್ಮ ಮಕ್ಕಳಾದರೂ ಓದಿ ದೊಡ್ಡ ವ್ಯಕ್ತಿಗಳಾಗಲಿ ಅಂತ ಆಸೆ ಪಟ್ಟಿದ್ದು ನಮ್ಮ ತಪ್ಪು. ಪೇಟೆಗೆ ಹೋಗೋ ಹೆಣ್ಮಕ್ಳು ಹಾಳಾಗ್ತಾರೆ ಅನ್ನೋ ಮಾತು ನಿಜ ಆಗೋಯ್ತು ಗಿರಿಜಾ. ಗಂಡನ ಮಾತು ಕೇಳಿ ಇನ್ನಷ್ಟು ಭಯಗೊಂಡರು ಗಿರಿಜಾ. ರೀ, ಏನಾಯ್ತು ಅಂತ ಬಿಡಿಸಿ ಹೇಳಿ. ಏನು ಮಾಡಿದಳು ನಮ್ಮ ಮಗಳು? ಆ ಯಪ್ಪ ಹೇಳಿದ್ದು ನಿಜ ಗಿರಿಜಾ. ಈ ನಿನ್ನ ಮಗಳು ಪ್ರೀತಿ ಪ್ರೇಮ ಅಂತ ಅವರ ಮಗನ ಹಿಂದೆ ಬಿದ್ದು ಹಾಳಾಗಿದ್ದಾಳೆ. ನಾನೇ ನನ್ನ ಕಣ್ಣಾರೆ ನೋಡಿದೆ. ಮಗಳನ್ನು ದೂರದಲ್ಲಿ ಬಿಟ್ಟು ನಾವಿಲ್ಲಿ ನೆಮ್ಮದಿಯಾಗಿದ್ದೀವಿ ಅಂದರೆ ಅದು ಇವಳ ಮೇಲಿನ ನಂಬಿಕೆಯಿಂದ. ಆ ನಂಬಿಕೆಗೆ ದ್ರೋಹ ಮಾಡಿಬಿಟ್ಟಳು. ಅವಳ ಕಣ್ಣಲ್ಲಿದ್ದ ನೀರು ಅವರ ನೊಂದ ಮನಸ್ಸಿಗೆ ಸಾಕ್ಷಿಯಾಗಿತ್ತು. ಗಿರಿಜಾರಿಗೆ ತಮ್ಮ ಕಿವಿಯಾರೆ ನಂಬಲಾಗಲಿಲ್ಲ. ಅಪನಂಬಿಕೆಯಿಂದ ಮಗಳನ್ನು ದಿಟ್ಟಿಸಿದರು. ಹೆತ್ತವರಿಗೆ ಹೇಗೆ ಅರ್ಥ ಮಾಡಿಸುವುದೆಂದು ತೋಚದೆ ಕಣ್ಣೀರುಡುತ್ತಿದ್ದಳು ಶಿಶಿರ. ಅದು ಪಶ್ಚಾತ್ತಾಪದ ಕಣ್ಣೀರೆಂದು ತಪ್ಪಾರ್ಥ ಮಾಡಿಕೊಂಡರು ಗಿರಿಜಾ. ಯಾಕೆ ಹೀಗೆ ಮಾಡಿದೆ? ನಿಮ್ಮಪ್ಪ ನಿನ್ನ ಮೇಲೆ ಎಷ್ಟು ನಂಬಿಕೆ ಇರಿಸಿದ್ದರು. ನಮ್ಮ ಮಗಳು ಮುಗ್ದೆ, ಅವಳಿಗೆ ಏನೂ ಗೊತ್ತಾಗಲ್ಲ ಅಂತ ಇಷ್ಟು ದಿನ ತಪ್ಪು ತಿಳಿದುಕೊಂಡಿದ್ದೆವು. ನೀನು ಇನ್ನಷ್ಟು ಹಾಳಾಗುವ ಮುಂಚೆನೇ ನಮಗೆ ಗೊತ್ತಾಗಿದ್ದು ಒಳ್ಳೆಯದಾಯಿತು. ರೀ, ಬ್ರೋಕರ್ಗೆ ಹೇಳಿ ಹುಡುಗನನ್ನು ಹುಡುಕೋಕೆ. ಇವಳಿಗೆ ಮದುವೆ ಮಾಡೋದೇ ಸರಿ. ಕಂಡಿದ್ದನ್ನೇ ನಿಜವೆಂದು ನಂಬಿ ಅವಳ ಒಪ್ಪಿಗೆ ಇಲ್ಲದೆಯೇ ಮದುವೆ ಮಾಡಲು ನಿರ್ಧರಿಸಿಬಿಟ್ಟಿದ್ದರು. ಅಂದು ತನ್ನಣ್ಣ ತನ್ನನ್ನು ಕಾಣಲು ಬಂದಿದ್ದಾಗ ಹೇಳಿದ ಮಾತಲ್ಲಿ ಎಷ್ಟು ಸತ್ಯವಿತ್ತೆಂದು ಈಗ ಅವಳಿಗೆ ಅರ್ಥವಾಗಿತ್ತು. ನಂಬಿಕೆ ಎನ್ನುವುದು ಬಹಳವೇ ಸೂಕ್ಷ್ಮ. ಸಣ್ಣ ತಪ್ಪಾದರೂ ಅದರ ಭಾರ ಹೊರುವುದು ಬಹು ಕಷ್ಟ. ಶಿಶಿರ ಹೇಳಿದಂತೆ ವಿಶುದ್ಧನನ್ನು ಕಾಣಲು ಆಸ್ಪತ್ರೆಗೆ ಬಂದಿದ್ದ ಅಮಾತ್ಯ. ಶಿಶಿರಾಳ ಮನೆಯಲ್ಲಿ ಬೆಂಕಿ ಹಚ್ಚಿ ಏನೂ ತಿಳಿದೇ ಇಲ್ಲವೆಂಬಂತೆ ನಿಂತಿದ್ದರು ಅರವಿಂದ್. ಮಗನನ್ನು ಹೇಗಾದರೂ ಅವಳಿಂದ ದೂರ ಮಾಡಬೇಕು, ಅಷ್ಟೇ ಅವರ ತಲೆಯಲ್ಲಿದ್ದದ್ದು. ಯಾಕೋ ಬಂದೆ? ನನ್ನ ಮಗ ಬದುಕಿದ್ದಾನಾ ಸತ್ತಿದ್ದಾನಾ ಅಂತ ನೋಡೋದಕ್ಕ ಎಂದು ಜೋರು ಮಾಡಿದ್ದರು ಸಂಧ್ಯಾ. ಸಂಧ್ಯಾ, ಮುಚ್ಚು ಬಾಯಿ. ಹೋಗು ಅಮಾತ್ಯ, ಅವನಿಗೆ ಪ್ರಜ್ಞೆ ಬಂದಿದೆ, ಹೋಗಿ ನೋಡು ಎಂದರು ಅರವಿಂದ್. ಹೇಗಾದರೂ ಅವನನ್ನು ತಮ್ಮ ದಾರಿಗೆ ಎಳೆದುಕೊಳ್ಳಬೇಕೆಂಬ ಉದ್ದೇಶ ಅವರದ್ದು. ಅವನು ಹೇಳಿದಂತೆ ಮಾಡಿಬಿಟ್ಟರೆ ಎಂಬ ಭಯ ಈಗಲೂ ಅವರ ಮನಸ್ಸಲ್ಲಿದೆ. ಏನೊಂದು ಮಾತಾಡದೆ ತಮ್ಮನನ್ನು ಕಾಣಲು ಒಳನಡೆದ ಅಮಾತ್ಯ. ಗಗನ್ ಮಾತುಗಳು ವಿಶ್ರುತ್ ಮನಸ್ಸನ್ನು ಬಹಳವೇ ನಾಟಿದ್ದವು. ಅವನಿಗೆ ತನ್ನ ತಪ್ಪಿನ ಅರಿವಾಗಿತ್ತು. ಒಂದೇ ಒಂದು ಬಾರಿ ಶಿಶಿರಾಳನ್ನು ನೋಡಲು ಹಾತೊರೆಯುತ್ತಿದ್ದನು. ಅಮಾತ್ಯನನ್ನು ಕಂಡು ಮುಜುಗರದಿಂದ ಕುಗ್ಗಿ ಹೋದನು ವಿಶ್ರುತ್. ಅವನ ಕಣ್ಣಲ್ಲಿ ಕಣ್ಣಿಡುವುದಕ್ಕೂ ಧೈರ್ಯ ಸಾಲದಾಗಿತ್ತು. ಈಗ ಹೇಗಿದ್ದೀಯಾ ವಿಶು? ಅವನ ಪಕ್ಕ ಕುಳಿತು ಕೇಳಿದನು ಅಮಾತ್ಯ. ಅವನ ಮೇಲೆ ಯಾವುದೇ ವೈಯಕ್ತಿಕ ದ್ವೇಷವಿಲ್ಲ ಅಮಾತ್ಯನಿಗೆ. ತಮ್ಮ ದುಶ್ಚಟಗಳಿಗೆ ಹಾಳಾಗುತ್ತಿರುವನಲ್ಲ ಎಂಬ ನೋವಿತ್ತಷ್ಟೇ. ಅದೇಕೋ ಅವನ ಕೈ ಹಿಡಿದು ಬಿಕ್ಕಿ ಬಿಕ್ಕಿ ಅಳಲು ಶುರು ಮಾಡಿದ ವಿಶ್ರುತ್. ಏನಾಯ್ತು ವಿಶು, ಯಾಕೆ ಅಳ್ತಿದ್ದೀಯಾ ಕೇಳಿದನು. ನನ್ನಿಂದ ತಪ್ಪಾಯಿತು ಅಣ್ಣ. ಶಿಶಿರ ವಿಚಾರದಲ್ಲಿ ತುಂಬ ಕೆಟ್ಟದಾಗಿ ನಡೆದುಕೊಂಡೆ. ಕೊನೆಗೆ ಅವಳ ಒಳ್ಳೆಯತನವೇ ನನ್ನನ್ನು ಬದಲಾಯಿಸಿತು. ನನ್ನನ್ನು ಕ್ಷಮಿಸು ಬಿಡೋ ಅಣ್ಣ. ಅವಳ ಸ್ನೇಹದ ಬೆಲೆ ಏನು ಅಂತ ಈಗ ನನಗೆ ಅರ್ಥವಾಗಿದೆ. ಅವಳ ಬಳಿ ಕ್ಷಮೆ ಕೇಳಬೇಕು. ಒಂದು ಬಾರಿ ಅವಳನ್ನು ನೋಡಬೇಕು. ಅವನ ಕಣ್ಣೀರಲ್ಲಿ ಕಪಟವಿದ್ದಂತೆ ಕಾಣಲಿಲ್ಲ. ಅವನು ಬದಲಾಗಿದ್ದಾನೆ ಎಂದು ಖುಷಿಯಾಗಿತ್ತು ಅಮಾತ್ಯನಿಗೆ. ಅಳಬೇಡ ವಿಶು, ನಿನ್ನ ತಪ್ಪು ನಿನಗೆ ಅರ್ಥವಾಯಿತಲ್ಲ, ಅಷ್ಟೇ ಸಾಕು. ಈಗಲೇ ಶಿಶಿರಾಗೆ ಫೋನ್ ಮಾಡುತ್ತೇನೆ, ಮಾತಾಡು ಎಂದು ಅವಳಿಗೆ ಕರೆ ಹಚ್ಚಿದ. ಆದರೆ ಶಿಶಿರಾಳನ್ನು ತಲುಪಲಿಲ್ಲ ಆ ಕರೆ. ನಾಟ್ ರೀಚಬಲ್. ಮತ್ತೆ ಮತ್ತೆ ಕರೆ ಮಾಡಿ ಸೋತನು ಅಮಾತ್ಯ. ಕಾಲ್ ಕನೆಕ್ಟ್ ಆಗ್ತಿಲ್ಲ ವಿಶು. ನೀನು ಹುಷಾರಾದ ಮೇಲೆ ಖಂಡಿತ ನಿನ್ನನ್ನು ಭೇಟಿಯಾಗುತ್ತಾಳೆ. ಆದರೆ ಯಾವುದೇ ಕಾರಣಕ್ಕೂ ಅವಳನ್ನು ಇಲ್ಲಿಗೆ ಬರಲು ಹೇಳಬೇಡ. ನಿನ್ನ ಅಪ್ಪ ಅಮ್ಮನಿಂದ ಅವಳಿಗೆ ನೋವಾದರೆ ನಾನು ಸಹಿಸುವುದಿಲ್ಲ ಎಂದನು. ಅವನ ಮಾತಿಗೆ ತಲೆಯಾಡಿಸಿದ ವಿಶ್. ಅವಳ ಕಣ್ಣಲ್ಲಿ ಒಂದು ಹನಿ ನೀರು ಬಂದರೂ ಸಹಿಸದವನಿಗೆ ಈಗಾಗಲೇ ಅವಳು ತನ್ನಿಂದ ದೂರಾಗಿ ನೋವುಣ್ಣುತ್ತಿರುವಳೆಂಬ ಸತ್ಯ ಅರಿಯದಾಗಿತ್ತು. ತನ್ನ ಕೆಲಸ ಮುಗಿಸಿ ಮನೆಗೆ ಬಂದ ಅವ್ಯುತ್ ಕಿವಿಗೆ ನಡೆದ ವಿಷಯವನ್ನು ಮುಟ್ಟಿಸಿದ್ದರು ಗಿರಿಜಾ. ಅವನಿಗೂ ಆಘಾತವಾಗಿತ್ತು. ಆದರೆ ಹೆಚ್ಚೇ ವಿವೇಕವಂತ ಅವನು. ಅಷ್ಟು ಸುಲಭವಾಗಿ ತಂಗಿಯ ಮೇಲಿದ್ದ ನಂಬಿಕೆಯನ್ನು ಕಳೆದುಕೊಳ್ಳಲಿಲ್ಲ. ಅಮ್ಮ, ಶಿಶಿರ ಹೇಗೆ ಅಂತ ನಿಮಗೆ ಗೊತ್ತಲ್ಲ. ಯಾರೋ ಏನು ಹೇಳಿದರು ಅಂತ ಅವಳ ಮೇಲೆ ಅನುಮಾನ ಪಡುತ್ತಿದ್ದೀರಾ ಎಂದನು. ಅಪ್ಪ ಅವಳ ಓದನ್ನು ಅರ್ಧಕ್ಕೆ ಬಿಡಿಸಿ ಮನೆಗೆ ಕರೆತಂದದ್ದು ಸ್ವಲ್ಪವೂ ಇಷ್ಟವಾಗಿರಲಿಲ್ಲ ಅವಿಗೆ. ಅವರು ಹೇಳಿದಾಗ ನಾವೂ ನಂಬಿರಲಿಲ್ಲ ಕಣೋ.
ಆದರೆ ನಿಮ್ಮ ಅಪ್ಪಾಜಿನೇ ಹೋಗಿ ನೇರವಾಗಿ ನೋಡಿದ್ದಾರಲ್ಲ, ಅದಕ್ಕೆ ಏನು ಹೇಳುತ್ತೀಯಾ? ಮೊದಲೇ ಕಾಲ ಸರಿಯಿಲ್ಲ. ನಮ್ಮೂರಿನವರ ಕಣ್ಣಿಗೆ ಅವಳು ಈ ಸ್ಥಿತಿಯಲ್ಲಿ ಬಿದ್ದಿದ್ದರೆ ಇಷ್ಟೊತ್ತಿಗಾಗಲೇ ಇವಳ ಬಗ್ಗೆ ಇಲ್ಲಸಲ್ಲದ ಸುದ್ದಿ ಹಬ್ಬಿಸಿಬಿಡುತ್ತಿದ್ದರು. ನಮ್ಮ ಮನೆ ಮರ್ಯಾದೆ ಹಾಳಾಗುತ್ತಿತ್ತು. ಅಷ್ಟಕ್ಕೂ ನಮಗೇನು ಕಡಿಮೆ ಆಗಿದೆ? ಅವಳು ದುಡಿದು ತಂದು ನಮ್ಮನ್ನು ಸಾಕುವುದು ಅಷ್ಟರಲ್ಲೇ ಇದೆ. ಒಳ್ಳೆ ಕಡೆ ಸಂಬಂಧ ನೋಡಿ ಮದುವೆ ಮಾಡಿಬಿಡೋಣ. ಅವಳ 4 ವರ್ಷದ ಶ್ರಮ ಓದು ಬಿಡಿಸೋಣವೆಂದು ಎಷ್ಟು ಸುಲಭವಾಗಿ ಹೇಳಿಬಿಟ್ಟರು. ದಿಕ್ಕೇ ತೋಚದಂತಾಯಿತು ಅವಿಗೆ. ಈಗ ಎಲ್ಲಿದ್ದಾಳೆ ಅವಳು? ಕೇಳಿದ. ರೂಮಲ್ಲಿದ್ದಾಳೆ ನೋಡು. ತಕ್ಷಣ ತಂಗಿಯನ್ನು ಕಾಣಲು ಓಡಿದಾವಿ. ಹಾಸಿಗೆಯ ಮೇಲೆ ಮಂಡಿಯಲ್ಲಿ ಮುಖ ಹುದುಗಿಸಿ ಕುಳಿತು ಬಿಟ್ಟಿದ್ದಾಳೆ. ಅಮರ್ತ್ಯನ ನೆನಪುಗಳು ಇನ್ನಿಲ್ಲದಂತೆ ಕಾಡುತ್ತಿವೆ. ಅವನಿಗೆ ಕೊಟ್ಟ ಮಾತನ್ನು ತಾನು ಉಳಿಸಿಕೊಳ್ಳಲಿಲ್ಲ. ಅವನಿಗೆ ಹೇಳದೆ ಬಂದುಬಿಟ್ಟೆ. ಅದೆಷ್ಟು ಸಂಕಟ ಪಡುತ್ತಿರುವನೋ ನನ್ನ ಅಮರ್ತ್ಯ ಎಂದು ರೋಧಿಸುತ್ತಿತ್ತು ಅವಳ ಮನಸ್ಸು. ಪಾಪು? ಅಣ್ಣನ ಅಕ್ಕರೆಯ ದನಿ ಕೇಳುತ್ತಲೇ ಅವನ ತೆಕ್ಕೆಗೆ ಬಿದ್ದು ಅಳತೊಡಗಿದಳು ಶಿಶಿರ. ನಾನು ಮೊದಲೇ ಹೇಳಿದ್ದೆ ಅಲ್ವಾ, ಅಪ್ಪ ಅಮ್ಮ ಈ ವಿಷಯದಲ್ಲಿ ತುಂಬ ಸೂಕ್ಷ್ಮ. ಅವನಿಂದ ದೂರ ಇರು ಅಂತ ಅವಳ ತಲೆ ನೇವರಿಸುತ್ತಾ ಹೇಳಿದನು. ನನಗೆ ಅವನನ್ನು ಬಿಟ್ಟಿರುವುದಕ್ಕೆ ಸಾಧ್ಯ ಇಲ್ಲ ಅಣ್ಣ. ಯಾಕೆ ಅಂತ ಗೊತ್ತಿಲ್ಲ. ನೀನು ಅಪ್ಪಾಜಿ ಅಮ್ಮ ಎಷ್ಟು ಮುಖ್ಯವೋ ಅವನೂ ಕೂಡ ನನಗೆ ಅಷ್ಟೇ ಮುಖ್ಯ. ನೀನು ಹೇಳಿದ ಮೇಲೆ ಅವನಿಂದ ದೂರ ಇರೋದಕ್ಕೆ ನಾನು ತುಂಬ ಪ್ರಯತ್ನಪಟ್ಟೆ. ಆದರೆ ನನ್ನಿಂದ ಆಗಲಿಲ್ಲ. ಅವನು ನನ್ನ ಜೊತೆ ಇದ್ದರೆ ನಾನು ಯಾವಾಗಲೂ ಖುಷಿಯಾಗಿರ್ತೀನಿ ಅಣ್ಣ. ತನ್ನ ಮನಸ್ಸಿನಲ್ಲಿದ್ದದ್ದನ್ನು ನೇರವಾಗಿ ಅಣ್ಣನೆದುರು ಹೇಳಿದ್ದಳು ಶಿಶಿರ. ಏನೋ ಅನುಮಾನ ಕಾಡಿತು ಅವಿಗೆ. ಅವಳ ಕಂಬನಿ ತೊಡೆದು, ಶಿಶಿರ, ನೀನು ಅವನನ್ನು ಇಷ್ಟಪಡುತ್ತಿದ್ದೀಯಾ ಎಂದನು. ಅವನನ್ನು ತನ್ನ ಕುಟುಂಬವೆಂದುಕೊಂಡಿದ್ದಾಳೆ ಎಂದರೆ ಬೇರೇನಿರಲು ಸಾಧ್ಯ ಎಂಬ ತರ್ಕ ಅವನದ್ದು. ಹೌದು, ತುಂಬ ಇಷ್ಟ ಎಂದಳು. ಹಣೆಗೀರಿಕೊಂಡವನು, ಹಾಗಲ್ಲ ಪಾಪು, ನಾನು ಕೇಳಿದ್ದು ನೀನು ಅವನನ್ನು ಪ್ರೀತಿಸುತ್ತಿದ್ದೀಯಾ ಅಂತ ಎಂದನು. ಅದೇಕೋ ಮೌನವಾದಳು ಶಿಶಿರ. ಏನೆಂದು ಉತ್ತರಿಸುವುದು? ಅವಳ ಮನಸ್ಸಿಗಿನ್ನೂ ಸ್ಪಷ್ಟತೆ ಸಿಕ್ಕಿಲ್ಲವಲ್ಲ. ಪ್ರೀತಿ ಸ್ನೇಹದ ನಡುವೆ ಇರುವ ಅಂತರವಾದರೂ ತಿಳಿದಿದೆಯೇ ಅವಳಿಗೆ? ನನಗೆ ಗೊತ್ತಾಗುತ್ತಿಲ್ಲ ಅಣ್ಣ. ಅವಳ ಮುಗ್ಧತೆಯನ್ನು ಕಂಡು ಸಣ್ಣಗೆ ನಕ್ಕನು ಅವಿ. ಅಪ್ಪಾಜಿ ಹೇಗೆಂದುಕೊಂಡರು ಇವಳು ಹಣಕ್ಕೋಸ್ಕರ ಅವನ ಹಿಂದೆ ಬಿದ್ದಿದ್ದಾಳೆ ಅಂತ ನೆನೆದು ಬೇಸರಗೊಂಡನು. ಸ್ನೇಹಕ್ಕೂ ಪ್ರೀತಿಗೂ ಸೂಜಿ ಮೊನೆಯಷ್ಟು ಅಂತರವಿರುತ್ತದೆ ಶಿಶಿರ. ಒಂದು ಸಂಬಂಧ ಸ್ನೇಹವನ್ನು ಮೀರಿದರೆ ಅದು ಪ್ರೀತಿ. ಅಂತಹ ಬಾಂಧವ್ಯ ನಿಮ್ಮ ಮಧ್ಯೆ ಇದೆಯೇ? ನೀನು ಅವನಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀಯೋ ಅವನು ನಿನಗೆ ಅಷ್ಟೇ ಇಂಪಾರ್ಟೆನ್ಸ್ ಕೊಡ್ತಾನಾ ಕೇಳಿದನು. ಹೌದು ಅಣ್ಣ, ನನಗಿಂತ ಹೆಚ್ಚು. ಅವನಿಗೆ ನನ್ನನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ. ನನಗೆ ಸಣ್ಣ ನೋವಾದರೂ ಅವನು ಸಹಿಸುವುದಿಲ್ಲ ಅಣ್ಣ ಎಂದು ಕಣ್ಣೊರೆಸಿಕೊಂಡಳು. ಅಂದರೆ ಅವನು ನಿನ್ನನ್ನು ಪ್ರೀತಿಸುತ್ತಿದ್ದಾನಾ? ಗೊತ್ತಿಲ್ಲ. ಅಷ್ಟೆಲ್ಲ ಹೇಳಿದ ನಂತರವೂ ತಿಳಿಯುತ್ತಿಲ್ಲ ಪೆದ್ದು ಹುಡುಗಿಗೆ. ಆದರೆ ಅವಿಗೆ ಎಲ್ಲವೂ ಅರ್ಥವಾಗಿತ್ತು. ಆದರೆ ಅಣ್ಣ, ಅಪ್ಪಾಜಿ ನನಗೆ ಮದುವೆ ಮಾಡಲು ನೋಡುತ್ತಿದ್ದಾರೆ. ಪ್ಲೀಸ್ ಅಣ್ಣ, ನನಗೆ ಈ ಮದುವೆ ಬೇಡ. ಹೇಗಾದರೂ ನಿಲ್ಲಿಸು. ಸರಿ ಶಿಶಿರ, ನಾನು ಏನಾದರೂ ದಾರಿ ಹುಡುಕುತ್ತೇನೆ. ಅವನು ನಿನ್ನನ್ನು ಪ್ರೀತಿಸುವುದು ನಿಜವೇ ಆದರೆ ಖಂಡಿತ ನಿನ್ನನ್ನು ಹುಡುಕಿ ಬರುತ್ತಾನೆ. ಡೋಂಟ್ ವರಿ ಎಂದು ತಂಗಿಗೆ ಧೈರ್ಯ ತುಂಬಿ ಹೊರ ನಡೆದ. ಅದೇಕೋ ಆ ಕ್ಷಣ ಅನೂಹ್ಯಳ ನೆನಪಾಗಿಬಿಟ್ಟಿತ್ತು ಅವಿಗೆ. ಅವಳ ಪ್ರೀತಿಯನ್ನು ಮುಲಾಜಿಲ್ಲದೆ ತಿರಸ್ಕರಿಸಿಬಿಟ್ಟೇನಲ್ಲ. ಅವಳ ಮನಸ್ಸು ಇಷ್ಟೇ ನೊಂದಿರಬಹುದೇ? ಅವಳನ್ನು ನೆನೆದು ಕಳವಳವಾಯಿತು. ಒಂದು ದಿನ ಶಿಶಿರಾಳನ್ನು ಕಾಣದಿದ್ದರೆ ನೆಮ್ಮದಿಯೇ ಇರುವುದಿಲ್ಲ ಅಮರ್ತ್ಯನಿಗೆ. ಅವಳನ್ನು ಪಿಜಿಗೆ ಬಿಟ್ಟು ಹೋದ ಮೇಲೆ ಎಷ್ಟು ಕರೆ ಮಾಡಿದರೂ ಅವಳೊಂದಿಗೆ ಮಾತನಾಡಲು ಆಗಿರಲಿಲ್ಲ. ತನ್ನ ತಂದೆಯ ಸಂಚಿಗೆ ತನ್ನ ಪ್ರೀತಿಯೇ ಬಲಿಯಾಗಿದೆ ಎಂದು ಅವನಿಗೆ ತಿಳಿದಿರಲಿಲ್ಲ. ಮನಸ್ಸಿಗೆ ಸಮಾಧಾನವಾಗದೆ ಗಗನ್ಗೆ ಕರೆ ಮಾಡಿ ಅವಳ ಬಗ್ಗೆ ತಿಳಿದುಕೊಳ್ಳುವಂತೆ ಹೇಳಿದ್ದ. ನೇರವಾಗಿ ಮಾನ್ಯಗೆ ಕರೆ ಮಾಡಲಾರ. ಶಿಶಿರಾಳಿಗೆ ಕೊಟ್ಟಿರುವ ಸಲುಗೆಯನ್ನು ಯಾವ ಹೆಣ್ಣಿಗೂ ಅವ ಕೊಟ್ಟಿಲ್ಲ, ಕೊಡುವುದೂ ಇಲ್ಲ. ಇತ್ತ ಮಾನ್ಯಳ ಮನಸ್ಸು ಆ ಘಟನೆಯಿಂದಾಗಿ ಬಹಳವೇ ನೊಂದು ಹೋಗಿತ್ತು. ಶಿಶಿರಾಳ ತಂದೆಯ ಕೋಪಕ್ಕೆ ನಾನೂ ಕಾರಣ ಎಂಬ ಪಶ್ಚಾತ್ತಾಪ ಅವಳನ್ನು ಕಾಡತೊಡಗಿತ್ತು. ತಾನು ಆ ರೀತಿ ಸುಳ್ಳು ಹೇಳಬಾರದಿತ್ತು ಎಂದು ಮರುಗುತ್ತಿದ್ದಳು. ಹೋಗುವಾಗ ಅವಳು ತಿರುಗಿ ನೋಡುತ್ತಾ ಕಣ್ಣೀರಿಡುತ್ತಿದ್ದ ದೃಶ್ಯ ಈಗಲೂ ಕಣ್ಣಿಗೆ ಕಟ್ಟಿದಂತಿದೆ. ಆ ನೋಟದಲ್ಲಿ ಹೇಗಾದರೂ ಸಹಾಯ ಮಾಡು ಎಂಬ ವಿನಂತಿಯಿತ್ತು. ಆದರೆ ತನ್ನಿಂದ ಏನೂ ಮಾಡಲಾಗಲಿಲ್ಲವಲ್ಲ ಎಂಬ ನೋವು ಅವಳನ್ನು ಅಣು ಅಣುವಾಗಿ ಹಿಂಸಿಸತೊಡಗಿತ್ತು. ಅಷ್ಟರಲ್ಲಿ ಗಗನ್ ಅವಳಿಗೆ ಕರೆ ಮಾಡಿದ್ದ. ಹಲೋ ಮಾನ್ಯ, ಶಿಶಿರ ಎಲ್ಲಿ? ಅವಳ ಫೋನ್ ಕನೆಕ್ಟ್ ಆಗುತ್ತಿಲ್ಲವಂತೆ. ಅಮರ್ತ್ಯ ಸರ್ ವಿಚಾರಿಸಲು ಹೇಳಿದರು ಎಂದನು. ಅವನ ದನಿ ಕೇಳುತ್ತಲೇ ಅಳುವುಕ್ಕಿತ್ತು ಮಾನ್ಯಳಿಗೆ. ತನ್ನ ಪ್ರೀತಿಯನ್ನು ಹೇಳದೆ ಉಳಿದರೆ ಅಮರ್ತ್ಯ ಶಿಶಿರ ದೂರಾದಂತೆ ಅವನು ತನ್ನಿಂದ ದೂರಾಗುವನೋ ಎಂಬ ಯೋಚನೆಯೇ ದಿಗಿಲುಟ್ಟಿಸಿತು. ಗಗನ್, ನಾನು ಈಗಲೇ ನಿಮ್ಮನ್ನು ನೋಡಬೇಕು. ಪ್ಲೀಸ್ ಬನ್ನಿ. ಅವಳ ಅಳುದನಿ ಕೇಳಿ ಗಾಬರಿಯಾಯಿತು ಗಗನ್ಗೆ. ಏನಾಯ್ತು ಮಾನ್ಯ? ಯಾಕೆ ಅಳುತ್ತಿದ್ದೀರಾ? ಹೇಳ್ತೀನಿ, ಪ್ಲೀಸ್ ಬೇಗ ಬನ್ನಿ. ನಾನು ಲೊಕೇಶನ್ ಶೇರ್ ಮಾಡುತ್ತೇನೆ ಎಂದು ಕರೆ ತುಂಡರಿಸಿದಳು. ಏನು ಅನಾಹುತವಾಗಿದೆಯೋ ಎಂದು ಆತಂಕಗೊಂಡನು ಗಗನ್. ಅವಳು ಹೇಳಿದ ಜಾಗದಲ್ಲಿ ಅವಳಿಗಾಗಿಯೇ ಕಾಯುತ್ತಿದ್ದನು ಗಗನ್. ಒಂದೊಂದು ಕ್ಷಣವೂ
ಒಂದೊಂದು ಯುಗದಂತೆ ಭಾಸವಾಗುತ್ತಿದೆ ಅವನಿಗೆ. ಮುಂದೈದು ನಿಮಿಷಗಳಲ್ಲಿ ಓಡಿ ಬಂದವಳು ಅವನಿಗೆ ಮಾತನಾಡಲು ಅವಕಾಶವೀಯದೆ ಅವನನ್ನು ಬಿಗಿದಪ್ಪಿಕೊಂಡಿದ್ದಳು. ಅವಳ ನಡೆಯೇ ಅರ್ಥವಾಗಲಿಲ್ಲ ಗಗನ್ಗೆ. ಮಾನ್ಯ, ಏನಾಯಿತು? ಗಗನ್, ಶಿಶಿರ ಅಮರ್ತ್ಯ ಸರ್ ಪ್ರೀತಿ ಮಾತ್ರ ಕಾಣುತ್ತೆ ನಿಮಗೆ. ನನ್ನ ಪ್ರೀತಿ ಯಾಕೆ ಕಾಣಿಸಲಿಲ್ಲ ನಿಮಗೆ? ಅವರ ಪ್ರೀತಿಗೋಸ್ಕರ ಏನೆಲ್ಲ ಮಾಡಿದ್ದೀರಾ? ಆದರೆ ನನ್ನ ಮನಸ್ಸು ಯಾಕೆ ಅರ್ಥವಾಗಲಿಲ್ಲ ನಿಮಗೆ? ನಾನು ತುಂಬ ದಿನದಿಂದ ನಿಮ್ಮ ಜೊತೆ ಹೇಳಬೇಕು ಅಂದುಕೊಂಡಿದ್ದೆ. ಆದರೆ ಹೇಳಲು ಪ್ರಯತ್ನ ಪಟ್ಟಾಗಲೆಲ್ಲ ನೀವು ಶಿಶಿರ ಅಮರ್ತ್ಯ ಸರ್ ಬಗ್ಗೆ ಮಾತಾಡಿ ಮಾತು ತೇಲಿಸಿ ಬಿಡುತ್ತಿದ್ರಿ. ಆದರೆ ಇವತ್ತು ನನಗೆ ತುಂಬ ಭಯ ಆಗಿದೆ ಗಗನ್. ನಿಮ್ಮನ್ನು ಕಳೆದುಕೊಳ್ಳಲು ನನಗೆ ಇಷ್ಟವಿಲ್ಲ. ಐ ಲವ್ ಯು ಗಗನ್. ಅಷ್ಟೊಂದು ಹೃದಯ ಬಿರಿಯುವಂತೆ ಅಳತೊಡಗಿದಳು. ಅವಳ ಅಚಾನಕ್ ಪ್ರೇಮ ನಿವೇದನೆಗೆ ಹೇಗೆ ಪ್ರತಿಕ್ರಿಯಿಸಬೇಕೆಂದು ತೋಚದೆ ನಿಂತು ಬಿಟ್ಟಿದ್ದ ಗಗನ್. ಮುಂದುವರೆಯುವುದು.